ಹೈದರಾಬಾದ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಜಾಯಂಟ್ಸ್ ತಂಡಗಳ ನಡುವೆ ನಡೆದಂಥ ರಣರೋಚಕ ಪಂದ್ಯದ ಹೈಲೈಟ್ಸ್ ಅಪ್ಡೇಟನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು RCB ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಪ್ಯಾಟ್ ಕಮಿನ್ಸ್ ಮತ್ತು ರಿಷಬ್ ಪಂತ್ ಇವರಿಬ್ಬರಲ್ಲಿ ನಿಮಗೆ ಯಾರ ಕ್ಯಾಪ್ಟನ್ಸಿ ಇಷ್ಟವಾಗುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ. ಹೈದರಾಬಾದ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಜಾಯಂಟ್ಸ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಲಕ್ನೋ ಸೂಪರ್ ಜಾಯಂಟ್ಸ್ ತಂಡ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂಥ ಸನ್ರೈಸರ್ಸ್ ಹೈದರಾಬಾದ್ ತಂಡ ಈ ಪಂದ್ಯದಲ್ಲಿ ಒಂದು ಬೃಹತ್ ಮೊತ್ತವನ್ನು ಕಲೆ ಹಾಕುತ್ತದೆ ಎಂಬ ನಿರೀಕ್ಷೆಯಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಅಭಿಮಾನಿಗಳಿದ್ದರು. ಯಾಕಂದರೆ ಮೊದಲ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಜಸ್ಥಾನ್ ರಾಯಲ್ಸ್ ಎದುರು 286 ರನ್ಗಳ ಒಂದು ಬೃಹತ್ ಮೊತ್ತವನ್ನು ಕಲೆ ಹಾಕಿತ್ತು. ಈ ನಿರೀಕ್ಷೆಯೊಂದಿಗೆ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿದಂಥ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಆರಂಭವನ್ನು ನೀಡಲಿಲ್ಲ. 6 ರನ್ ಹೊಡೆದು ಬ್ಯಾಟಿಂಗ್ ಮಾಡುತ್ತಿದ್ದಂಥ ಅಭಿಷೇಕ್ ಶರ್ಮಾ ಶಾರ್ದೂಲ್ ಠಾಕೂರ್ ಬೌಲಿಂಗ್ನಲ್ಲಿ ಔಟ್ ಆಗಿ ಹೊರನಡೆದರು. ಇನ್ನು ಅಭಿಷೇಕ್ ಶರ್ಮಾ ಔಟ್ ಆದ ನಂತರ ಕ್ರೀಸ್ಗೆ ಬಂದಂಥ ಇಶಾನ್ ಕಿಶನ್ ಈ ಪಂದ್ಯದಲ್ಲಿ ಗೋಲ್ಡನ್ ಡಕ್ ಆದರು. ಹೀಗಾಗಿ 15 ರನ್ಗೆ ಸನ್ರೈಸರ್ಸ್ ಹೈದರಾಬಾದ್ ತಂಡ 2 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಈ ಹಂತದಲ್ಲಿ ನಿತೀಶ್ ರೆಡ್ಡಿ ಮತ್ತು ಟ್ರಾವಿಸ್ ಹೆಡ್ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪರವಾಗಿ ತಕ್ಕಮಟ್ಟಿಗೆ ಒಂದು ಸಣ್ಣ ಜೊತೆ ಆಟವನ್ನು ಆಡಿದರು. ಟ್ರಾವಿಸ್ ಹೆಡ್ ಈ ಪಂದ್ಯದಲ್ಲಿ 28 ಎಸೆತದಲ್ಲಿ 47 ರನ್ನನ್ನು ಹೊಡೆದರು. ಇದರಲ್ಲಿ 5 4 ಮತ್ತು 3 ಭರ್ಜರಿ ಸಿಕ್ಸರ್ ಸೇರಿತ್ತು. ಟ್ರಾವಿಸ್ ಹೆಡ್ಗೆ ಈ ಪಂದ್ಯದಲ್ಲಿ 2 ಜೀವದಾನವೂ ಕೂಡ ಸಿಕ್ಕಿತ್ತು. ರವಿ ಬಿಷ್ಣಾಯ್ ಮಾಡಿದಂಥ 6ನೇ ಓವರ್ನಲ್ಲಿ ಟ್ರಾವಿಸ್ ಹೆಡ್ರ ಸುಲಭದ ಕ್ಯಾಚನ್ನು ನಿಕೋಲಸ್ ಪೂರನ್ ಕೈ ಚೆಲ್ಲಿದರು. ಅನಂತರ ಸ್ವತಃ ರವಿ ಬಿಷ್ಣಾಯ್ ಒಂದು ಕಠಿಣ ಕ್ಯಾಚನ್ನು ಕೈ ಚೆಲ್ಲಿದರು. ಹೀಗಾಗಿ ರವಿ ಬಿಷ್ಣಾಯ್ ಅವರ ಒಂದೇ ಓವರ್ನಲ್ಲಿ ಟ್ರಾವಿಸ್ ಹೆಡ್ಗೆ 2 ಜೀವದಾನ ಸಿಕ್ಕಿತ್ತು. ಆದರೆ ಈ ಜೀವದಾನವನ್ನು ದೊಡ್ಡ ಮಟ್ಟದಲ್ಲಿ ಟ್ರಾವಿಸ್ ಹೆಡ್ ಸದುಪಯೋಗವನ್ನು ಪಡಿಸಿಕೊಳ್ಳಲಿಲ್ಲ. 47 ರನ್ ಹೊಡೆದು ಬ್ಯಾಟಿಂಗ್ ಮಾಡುತ್ತಿದ್ದಾಗ ಪ್ರಿನ್ಸ್ ಯಾದವ್ ಬೌಲಿಂಗ್ನಲ್ಲಿ ಟ್ರಾವಿಸ್ ಹೆಡ್ ಕ್ಲೀನ್ ಬೌಲ್ಡ್ ಆದರು. ಇನ್ನು 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂಥ ನಿತೀಶ್ ರೆಡ್ಡಿ ಈ ಪಂದ್ಯದಲ್ಲಿ 28 ಎಸೆತದಲ್ಲಿ 32 ರನ್ನನ್ನು ಹೊಡೆದರು. ಇನ್ನು 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಿದ್ದಂಥ ಕ್ಲಾಸನ್ ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರುತ್ತಿದ್ದರು. ಆದರೆ ಕ್ಲಾಸನ್ ಈ ಪಂದ್ಯದಲ್ಲಿ ರನ್ಔಟ್ ಆಗಿ ಹೊರ ನಡೆಯಬೇಕಾಯಿತು. ಇನ್ನು 6ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂಥ ಅನಿಕೇತ್ ವರ್ಮಾ ಈ ಪಂದ್ಯದಲ್ಲಿ ನಿಜಕ್ಕೂ ಕೂಡ ಒಂದು ಭರ್ಜರಿಯಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಅನಿಕೇತ್ ವರ್ಮಾ ಈ ಪಂದ್ಯದಲ್ಲಿ 13 ಎಸೆತಗಳನ್ನು ಎದುರಿಸಿ 36 ರನ್ನನ್ನು ಹೊಡೆದರು. ಇದರಲ್ಲಿ 5 ಭರ್ಜರಿ ಸಿಕ್ಸರ್ ಸೇರಿತ್ತು. ಇನ್ನು ಕಡೆಯಲ್ಲಿ ಪ್ಯಾಟ್ ಕಮಿನ್ಸ್ ಕೇವಲ 4 ಎಸೆತದಲ್ಲಿ 18 ರನ್ನನ್ನು ಹೊಡೆದ ಕಾರಣ ಸನ್ರೈಸರ್ಸ್ ಹೈದರಾಬಾದ್ ತಂಡ 9 ವಿಕೆಟ್ಗಳನ್ನು ಕಳೆದುಕೊಂಡು 190 ರನ್ಗಳನ್ನು ಹೊಡೆಯಿತು. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಎದುರು ನಡೆದಂಥ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಂಟ್ಸ್ ತಂಡದ ಪರವಾಗಿ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ತೋರಿದಂಥ ಶಾರ್ದೂಲ್ ಠಾಕೂರ್ 34 ರನ್ಗಳಿಗೆ 4 ವಿಕೆಟ್ಗಳನ್ನು ಪಡೆದುಕೊಂಡು ಮಿಂಚಿದರು. ಇನ್ನು ಗೆಲುವಿಗಾಗಿ 191 ರನ್ಗಳ ಗುರಿಯನ್ನು ಪಡೆದಂಥ ಲಕ್ನೋ ಸೂಪರ್ ಜಾಯಂಟ್ಸ್ ತಂಡದ ಪರವಾಗಿ ಆ್ಯಡನ್ ಮಾಕ್ರಮ್ ಮತ್ತು ಮಿಚೆಲ್ ಮಾರ್ಷ್ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿದರು. ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದಂಥ ಆ್ಯಡನ್ ಮಾಕ್ರಮ್ ಈ ಪಂದ್ಯದಲ್ಲಿ ಕೇವಲ 1 ರನ್ನನ್ನು ಹೊಡೆದು ಶಮಿ ಬೌಲಿಂಗ್ನಲ್ಲಿ ಔಟ್ ಆಗಿ ಹೊರನಡೆದರು. ಇನ್ನು ಮಾಕ್ರಮ್ ಔಟ್ ಆದ ನಂತರ ಕ್ರೀಸ್ಗೆ ಬಂದಂಥ ನಿಕೋಲಸ್ ಪೂರನ್ ಈ ಪಂದ್ಯದಲ್ಲಿ ಒಂದು ಸ್ಫೋಟಕವಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ನಿಕೋಲಸ್ ಪೂರನ್ ಈ ಪಂದ್ಯದಲ್ಲಿ 26 ಎಸೆತಗಳನ್ನು ಎದುರಿಸಿ 70 ರನ್ನನ್ನು ಹೊಡೆದರು. ಇದರಲ್ಲಿ 6 4 ಮತ್ತು 6 ಭರ್ಜರಿ ಸಿಕ್ಸರ್ ಸೇರಿತ್ತು. ಇನ್ನು ನಿಕೋಲಸ್ ಪೂರನ್ಗೆ ಮಿಚೆಲ್ ಮಾರ್ಷ್ ಕೂಡ ಒಂದು ಉತ್ತಮವಾದ ಸಾಥ್ ನೀಡಿದರು. ಮಿಚೆಲ್ ಮಾರ್ಷ್ ಈ ಪಂದ್ಯದಲ್ಲಿ 31 ಎಸೆತದಲ್ಲಿ 52 ರನ್ನನ್ನು ಹೊಡೆದರು. ಇದರಲ್ಲಿ 7 4 ಮತ್ತು 2 ಭರ್ಜರಿ ಸಿಕ್ಸರ್ ಸೇರಿತ್ತು. ಇವರಿಬ್ಬರು 2ನೇ ವಿಕೆಟ್ಗೆ ದಾಖಲೆಯ 116 ರನ್ಗಳ ಜೊತೆ ಆಟವನ್ನು ಆಡಿದರು. ಇನ್ನು ಕಡೆಯಲ್ಲಿ ಅಬ್ದುಲ್ ಸಮಾದ್ ಕೂಡ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದ ಕಾರಣ ಲಕ್ನೋ ಸೂಪರ್ ಜಾಯಂಟ್ಸ್ ತಂಡ ಸನ್ರೈಸರ್ಸ್ ಹೈದರಾಬಾದ್ ಎದುರು ಈ ಪಂದ್ಯದಲ್ಲಿ ಒಂದು ಸುಲಭವಾದಂಥ ಜಯವನ್ನು ಸಾಧಿಸಿತು ಅಂತಲೇ ಹೇಳಬಹುದಾಗಿದೆ. ಅಬ್ದುಲ್ ಸಮಾದ್ ಈ ಪಂದ್ಯದಲ್ಲಿ ಕೇವಲ 8 ಎಸೆತದಲ್ಲಿ 22 ರನ್ನನ್ನು ಹೊಡೆದರೆ ಡೇವಿಡ್ ಮಿಲ್ಲರ್ 7 ಎಸೆತದಲ್ಲಿ ಅಜೇಯ 13 ರನ್ನನ್ನು ಹೊಡೆದರು. ಇನ್ನು ಲಕ್ನೋ ಸೂಪರ್ ಜಾಯಂಟ್ಸ್ ಎದುರು ನಡೆದಂಥ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪರವಾಗಿ ನಾಯಕ ಪ್ಯಾಟ್ ಕಮಿನ್ಸ್ 29 ರನ್ಗಳಿಗೆ 2 ವಿಕೆಟ್ಗಳನ್ನು ಪಡೆದುಕೊಂಡರು. ಇನ್ನು ಲಕ್ನೋ ಸೂಪರ್ ಜಾಯಂಟ್ಸ್ ಎದುರು ನಡೆದಂಥ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಸೋತಿದ್ದಕ್ಕೆ ಇದೀಗ ಅಂಕಪಟ್ಟಿಯಲ್ಲಿ RCB ಮೊದಲ ಸ್ಥಾನಕ್ಕೇರಿದೆ. CSK ಎದುರು ನಡೆಯಲಿರುವ ಪಂದ್ಯಕ್ಕಿಂತ ಮುಂಚೆ ಅಂಕಪಟ್ಟಿಯಲ್ಲಿ RCB ಮೊದಲ ಸ್ಥಾನಕ್ಕೇರಿರುವುದು RCB ಅಭಿಮಾನಿಗಳಿಗೆ ದೊಡ್ಡ ಖುಷಿಯನ್ನೇ ನೀಡಿದೆ ಅಂತಲೇ ಹೇಳಬಹುದಾಗಿದೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಜಾಯಂಟ್ಸ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಯಾವೆಲ್ಲ ರೆಕಾರ್ಡ್ಗಳು ಸೃಷ್ಟಿಯಾದವು ಎಂಬುದರ ಡೀಟೇಲ್ಸನ್ನು ನೋಡೋಣ ಬನ್ನಿ. ನಿಕೋಲಸ್ ಪೂರನ್ ಈ ಪಂದ್ಯದಲ್ಲಿ ಕೇವಲ 18 ಎಸೆತದಲ್ಲಿ ಅರ್ಧಶತಕವನ್ನು ಸಿಡಿಸುವುದರ ಮೂಲಕ ಸೀಸನ್ 18ರಲ್ಲಿ ಅತಿ ವೇಗವಾಗಿ ಅರ್ಧಶತಕ ಸಿಡಿಸಿದ ಆಟಗಾರನೆಂಬ ಹಿರಿಮೆಗೆ ನಿಕೋಲಸ್ ಪೂರನ್ ಪಾತ್ರರಾದರು. ಇನ್ನು ನಿಕೋಲಸ್ ಪೂರನ್ ಈ ಪಂದ್ಯದಲ್ಲಿ 70 ರನ್ನನ್ನು ಹೊಡೆಯುವುದರ ಮೂಲಕ ಒಟ್ಟಾರೆಯಾಗಿ ಆಡಿದ 2 ಪಂದ್ಯದಲ್ಲಿ ಸೀಸನ್ 18ರಲ್ಲಿ 145 ರನ್ಗಳನ್ನು ಹೊಡೆಯುವುದರ ಮೂಲಕ ಆರೆಂಜ್ ಕ್ಯಾಪನ್ನು ಪಡೆದುಕೊಂಡಿದ್ದಾರೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಎದುರು ನಡೆದಂಥ ಪಂದ್ಯದಲ್ಲಿ ಶಾರ್ದೂಲ್ ಠಾಕೂರ್ 4 ವಿಕೆಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಆಡಿದ 2 ಪಂದ್ಯದಿಂದ 6 ವಿಕೆಟ್ಗಳನ್ನು ಪಡೆದುಕೊಂಡು ಶಾರ್ದೂಲ್ ಠಾಕೂರ್ ಪರ್ಪಲ್ ಕ್ಯಾಪನ್ನು ಪಡೆದುಕೊಂಡಿದ್ದಾರೆ. ಇನ್ನು ಮಿಚೆಲ್ ಮಾರ್ಷ್ ಮತ್ತು ನಿಕೋಲಸ್ ಪೂರನ್ ಈ ಪಂದ್ಯದಲ್ಲಿ 2ನೇ ವಿಕೆಟ್ಗೆ 116 ರನ್ಗಳ ಜೊತೆ ಆಟವನ್ನು ಆಡುವುದರ ಮೂಲಕ ಲಕ್ನೋ ಸೂಪರ್ ಜಾಯಂಟ್ಸ್ ತಂಡದ ಪರವಾಗಿ ಸನ್ರೈಸರ್ಸ್ ಹೈದರಾಬಾದ್ ಎದುರು 2ನೇ ವಿಕೆಟ್ಗೆ ಅತಿ ದೊಡ್ಡ ಜೊತೆ ಆಟವನ್ನು ಆಡಿದ ದಾಖಲೆಯನ್ನು ನಿರ್ಮಿಸಿದರು. ಇನ್ನು ರಿಷಬ್ ಪಂತ್ ಲಕ್ನೋ ಸೂಪರ್ ಜಾಯಂಟ್ಸ್ ತಂಡದ ನಾಯಕರಾದ ಮೇಲೆ ಮೊದಲ ಗೆಲುವಿನ ದಾಖಲೆಯನ್ನು ನಿರ್ಮಿಸಿದ್ದಾರೆ.